ಕೆಲವೊಂದು ಸಂದರ್ಭಗಳಲ್ಲಿ ನಾವು ತೋರಿಸುವ ದುರಹಂಕಾರ, ಸ್ವಪ್ರತಿಷ್ಠೆ ನಮಗೆ ತಿರುಗುಬಾಣವಾಗಿ ಪರಿಣಿಸುತ್ತದೆ. ಅಂತಹ ಒಂದು ದೃಷ್ಟಾಂತವನ್ನು ಇಂದು ನಾನು ತಮಗೆ ಹೇಳುತ್ತಿದ್ದೇನೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದ್ದೆ ಗಣೇಶ್. ದಯಮಾಡಿ ಈ ವಿಡಿಯೋವನ್ನು ವೀಕ್ಷಿಸುವವರು ಇದಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ದಿನ ನಾನು ಓದುತ್ತಿರುವ ಕಥೆಯ ಹೆಸರು ಸೊಹರಾಬ್ ಮತ್ತು ರುಸ್ತುಮ್. ಪರ್ಷಿಯಾ ದೇಶದಲ್ಲಿ ರುಸ್ತುಮ್ ಎಂಬ ಮಹಾ ಯೋಧನಿದ್ದನು. ಆತನಿಗೆ ದೇಶ ಪರ್ಯಟನೆ ಮಾಡುವ ಹುಚ್ಚು. ಆತನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುತ್ತಾ ಅಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸುತ್ತಿದ್ದನು. ಹಾಗಾಗಿ ಆತನು ಜಗದ್ವಿಖ್ಯಾತನಾಗಿದ್ದನು. ಒಮ್ಮೆ ಅವನು ಪಕ್ಕದ ರಾಜ್ಯದ ಮೇಲೆ ದಂಡೆತ್ತಿ ಹೋದಾಗ ಅಲ್ಲಿಯ ರಾಜನು ಈತನನ್ನು ಗೌರವದಿಂದ ಆಹ್ವಾನಿಸಿ ಅರಮನೆಯಲ್ಲಿ ಉಳಿದುಕೊಳ್ಳಲು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಳು. ಅವನ ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಳಲು ಸ್ವತಃ ತನ್ನ ಮಗಳು ತಾಯ್ಮಾಳನ್ನೇ ನೇಮಿಸಿದನು. ಅವಳು ರುಸ್ತುಮನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಸಹಜವಾಗಿ ಅವರಿಬ್ಬರ ನಡುವೆ ಪ್ರೇಮಾಂಕುರವಾಗಿ ಮದುವೆಯಾಗಲು ತೀರ್ಮಾನಿಸಿದನು. ರುಸ್ತುಮ್ ರಾಜನ ಬಳಿಗೆ ಹೋಗಿ ತಾನು ತಮ್ಮ ಮಗಳನ್ನು ಪ್ರೇಮಿಸಿದರಾಗಿಯೂ ತನಗೆ ಮದುವೆ ಮಾಡಿಕೊಡಬೇಕಾಗಿಯೂ ಕೇಳಿಕೊಂಡನು. ತಾಯಿಮಾಳನ್ನು ರಾಜನು ತುಂಬ ಸಂತೋಷದಿಂದಲೇ ರುಸ್ತುಮನಿಗೆ ಮದುವೆ ಮಾಡಿಕೊಟ್ಟನು. ಗಂಡ ಹೆಂಡತಿ ತುಂಬ ಸಂತೋಷದಿಂದ ಕಾಲ ಕಳೆಯುತ್ತಿರುವಾಗ ಅಕಸ್ಮಾತ್ ರುಸ್ತುಮನು ಬೇರೆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗುವ ಪರಿಸ್ಥಿತಿ ಒದಗಿ ಬಂದಿತು. ಆಗ ಅವನ ಹೆಂಡತಿ ಗರ್ಭಿಣಿಯಾಗಿದ್ದಳು. ಈ ಅವಸ್ಥೆಯಲ್ಲಿ ನನ್ನನ್ನು ಬಿಟ್ಟು ಹೋಗಬೇಡಿ, ನಿಮ್ಮನ್ನು ಬಿಟ್ಟು ನನಗೆ ಇರುವುದಕ್ಕೆ ಆಗುವುದಿಲ್ಲ ಎಂದು ಪ್ರೀತಿಯಿಂದ ರುಸ್ತುಮನನ್ನು ಕೇಳಿಕೊಂಡಳು. ಅದಕ್ಕೆ ರುಸ್ತುಮ್, ಯೋಚಿಸಬೇಡ, ನಾನು ಎಲ್ಲೇ ಇದ್ದರೂ ಬರುತ್ತೇನೆ. ಆದರೆ ಒಂದು ವಿಷಯ, ನೀನು ಗಂಡು ಮಗು ಆಗಿದೆಯೋ ಅಥವಾ ಹೆಣ್ಣು ಮಗುವಾಗಿದೆಯೋ ಎಂಬುದನ್ನು ತಿಳಿಸು. ಹೆಣ್ಣು ಮಗುವಾದರೆ ನೀನು ತಿಳಿಸದಿದ್ದರೂ ಪರವಾಗಿಲ್ಲ, ಗಂಡು ಮಗುವಾದರೆ ಖಂಡಿತ ಬಂದೇ ಬರುತ್ತೇನೆ ಎಂದು ಹೇಳಿ, ಅಕಸ್ಮಾತ್ ಗಂಡು ಮಗುವಾದರೆ ಅದರ ಬಲತೋಳಿನ ಮೇಲೆ ನಮ್ಮ ವಂಶದ ಕುರುಹನ್ನು ಹಾಕಬೇಕು ಎಂದು ಹೇಳಿ ಹೋಗುತ್ತಾನೆ. ಅವನು ಯೋಚಿಸಿದಂತೆ ಅವಳು 9 ತಿಂಗಳಾದ ಮೇಲೆ ಗಂಡು ಮಗುವಿಗೆ ಜನ್ಮ ಕೊಡುತ್ತಾಳೆ. ಆದರೆ ತಾಯಿಮ್ಮ ತಾನೇನಾದರೂ ತನಗೆ ಗಂಡು ಮಗು ಹುಟ್ಟಿದೆ ಎಂದು ತಿಳಿದರೆ ರುಸ್ತುಮ್ ತಕ್ಷಣವೇ ಬಂದು ಕರೆದುಕೊಂಡು ಹೋಗಬೇಕಾಗುತ್ತಾನೆ. ನಾನು ಮಗನನ್ನು ಬಿಟ್ಟು ಕಾಲ ಕಳೆಯಬೇಕಾಗುತ್ತೆ ಎಂದು ಯೋಚಿಸಿ ನನಗೆ ಹುಟ್ಟಿರುವುದು ಹೆಣ್ಣು ಮಗು ಎಂದು ಸುಳ್ಳು ವರ್ತಮಾನವನ್ನು ರುಸ್ತುಮನಿಗೆ ಕಳಿಸುತ್ತಾಳೆ. ಆಗ ರುಸ್ತುಮ್ ಎಷ್ಟಾದರೂ ಹೆಣ್ಣು ಮಗು ತಾನೆ, ಅಲ್ಲಿ ಬೆಳೆಯಲಿ ಎಂದು ಆ ಮಗುವಿನ ಬಗ್ಗೆ ಯೋಚಿಸುವುದೇ ಇಲ್ಲ. ಆದರೆ ತಾಯಿಮ್ಮ ತನ್ನ ಕರ್ತವ್ಯದಲ್ಲಿ ಹಿಂದೆ ಬೀಳಲಿಲ್ಲ. ಮಗನಿಗೆ ಕಲಿಸಬೇಕಾದಂತಹ ಎಲ್ಲ ಕತ್ತಿ ವರಸೆಗಳನ್ನು, ಯುದ್ಧದ ವಿವಿಧ ಕ್ರಮಗಳನ್ನು ತಿಳಿಸುತ್ತಾ ಆತನು ರುಸ್ತುಮನಿಗೆ ತಕ್ಕ ಮಗನಾಗುವಂತೆ ಅವನನ್ನು ಬೆಳೆಸಿದಳು. ಹೀಗೆ ಬೆಳೆದ ಸೊಹರಾಬ್ ಅಪ್ಪನಂತೆಯೇ ಅಪ್ರತಿಮ ವೀರನಾಗಿ ಯುದ್ಧದ ಎಲ್ಲ ಕೌಶಲ್ಯಗಳನ್ನು ಕಲಿತುಕೊಂಡು ಮಿಂಚತೊಡಗಿದನು. ಆತನು ಕೂಡ ಆತನ ಅಕ್ಕಪಕ್ಕದ ರಾಜ್ಯಗಳಲ್ಲಿ ತುಂಬ ಹೆಸರುವಾಸಿಯಾದ ಯೋಧನಾದನು. ಎಲ್ಲರೂ ಇವನನ್ನು ಮರಿ ರುಸ್ತುಮ್ ಎಂದೇ ಕರೆಯುತ್ತಿದ್ದರು. ಆದರೆ ಆತನಿಗೆ ತನ್ನ ತಂದೆಯನ್ನು ನೋಡಬೇಕು, ಅವನೊಂದಿಗೆ ಮಾತನಾಡಬೇಕು ಎಂಬ ಆಕಾಂಕ್ಷೆ ದಿನ ಕಳೆದಂತೆಲ್ಲ ಹೆಚ್ಚುತ್ತಾ ಹೋಯಿತು. ಕೊನೆಗೊಂದು ದಿನ ತಾಯಿಯ ಅನುಮತಿಯನ್ನು ಪಡೆದುಕೊಂಡು ಅಪ್ಪ ಸೊಹರಾಬನನ್ನು ಹುಡುಕುತ್ತಾ ಹೊರಟನು. ಆತ ಎಲ್ಲೇ ಇರಲಿ ಹುಡುಕಿ ಕರೆದುಕೊಂಡು ಬರುತ್ತೇನೆ ಎಂದು ಸೊಹರಾಬ್ ತಾಯಿಗೆ ಮಾತು ಕೊಡುತ್ತಾನೆ. ಹೀಗೆ ಮಾತು ಕೊಟ್ಟು ಹೊರಟ ಸೊಹರಾಬ್ ಮಾರ್ಗದಲ್ಲಿ ಪಂಜಾಬನ್ನು ತಲುಪಿಸಿದ. ಅದಾಗಲೇ ಅವನ ಕೀರ್ತಿ ಹೆಸರು ಎಲ್ಲ ಕಡೆಗೂ ಪ್ರಸರಿಸಿತ್ತು. ಸೊಹರಾಬನ್ನು ನೋಡುತ್ತೆಯೇ ಅಲ್ಲಿಯ ಪ್ರಜೆಗಳು ಅವನ ಆದರದಿಂದ ಸತ್ಕರಿಸಿ ರಾಜನ ಬಳಿ ಕರೆದುಕೊಂಡು ಹೋದರು. ಆ ರಾಜಾಶ್ರಯದಲ್ಲಿ ಕೆಲವು ದಿನಗಳ ಕಾಲ ಕಳೆದ. ಪಂಜಾಬಿನ ರಾಜನಿಗೆ ಮೊದಲಿಂದಲೂ ತನ್ನ ರಾಜ್ಯವನ್ನು ವಿಸ್ತರಿಸುವ ಆಕಾಂಕ್ಷೆ ಇದ್ದಿತ್ತು. ಹಾಗಾಗಿ ಆತನು
ಪಕ್ಕದ ಪೇಶಾವರದ ಮೇಲೆ ದಂಡೆತ್ತಿ ಹೋಗಲು ತೀರ್ಮಾನಿಸಿದನು. ಪಂಜಾಬ್ ಸೈನ್ಯದಲ್ಲಿ ಮುಂಚೂಣಿಯಲ್ಲಿ ಸೌರಾಬ್ ಇದ್ದರೆ ಪೇಜಾವರದ ಸೈನ್ಯದ ಮುಂಚೂಣಿಯಲ್ಲಿ ರುಸ್ತುಂ ವಿರಾಜಿಸಿದ್ದ. ಆ ಕಾಲದಲ್ಲಿ ಯುದ್ಧದಲ್ಲಿ ಒಂದು ನಿಯಮವಿತ್ತು. ಎರಡು ಸೈನ್ಯಗಳು ಪರಸ್ಪರ ಹೊಡೆದಾಡಿ ಸಾಕಷ್ಟು ಜನ ಸಾಯುವುದಕ್ಕೆ ಬದಲಾಗಿ ಎರಡು ಕಡೆಯಿಂದಲೂ ಒಬ್ಬೊಬ್ಬ ವೀರರು ಬಂದು ಕಾದಾಡಿ ಯಾರು ಸೋಲುತ್ತಾರೋ ಅವರು ಸೋತಂತೆ ಭಾವಿಸಲಾಗುತ್ತಿತ್ತು. ಅಂತೆಯೇ ಎರಡು ಸೈನ್ಯಗಳು ಎರಡು ನಿಂತಾಗ ಸೌರಾಬರು ತನ್ನ ಸೈನ್ಯದ ಪರವಾಗಿ ಕತ್ತಿ ಹಿಡಿದು ಮುಂದೆ ಬಂದು ಪೇಶಾವರದ ಸೈನ್ಯಕ್ಕೆ ಸವಾಲನ್ನು ಎಸೆದರು. ಮಹಾನ್ ಯೋಧರೇ, ಇತ್ತ ಕಡೆ ಗಮನಿಸಿ. ಅನ್ಯಾಯವಾಗಿ ಎರಡು ಕಡೆಯ ಯೋಧರು ಕಾದಾಡಿ ಅಪಾರ ಸಂಖ್ಯೆಯಲ್ಲಿ ನಾವು ಬಡಿದಾಡದೆ ಸಾವು ನೋವುಗಳು ಉಂಟಾಗುತ್ತದೆ. ನಿಮ್ಮ ಸೈನ್ಯದಲ್ಲಿ ನನ್ನನ್ನು ಎದುರಿಸುವ ಯಾರಾದರೂ ಇದ್ದರೆ ಮುಂದಕ್ಕೆ ಬನ್ನಿ, ನಾವಿಬ್ಬರೂ ಯುದ್ಧ ಮಾಡೋಣ. ಆ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೋ ಆ ರಾಜ್ಯದ ಸೈನ್ಯ ಜಯಶಾಲಿ ಎಂದು ಘೋಷಿಸೋಣ ಎನ್ನುತ್ತಾ ತನ್ನ ಸವಾಲನ್ನು ಎಸೆದನು. ಎದುರಾಳಿಯ ಸೈನ್ಯದಲ್ಲಿ ಒಂದು ಕ್ಷಣ ನಿಶ್ಶಬ್ದವಾದ ವಾತಾವರಣ ಏರ್ಪಡಿತ್ತು. ಸೌರಾಬರ ಸವಾಲಿಗೆ ಪ್ರತಿಕ್ರಿಯೆ ಇಲ್ಲೋ ಏನೋ ಎಂದು ಭಾವಿಸುತ್ತಿರುವಾಗ ಒಮ್ಮೆಲೆ ಅತ್ತ ಕಡೆಯಿಂದ ಸಿಂಹ ಗರ್ಜನೆ ಒಂದು ಕೇಳಿಬಂದಿತು. ಕತ್ತಿ ಹಿರಿದ ಮಹಾಯೋಧನೊಬ್ಬ ಎದುರಾಳಿಯ ಸೈನ್ಯದಿಂದ ಎಳೆಬಿಚ್ಚಿದ ಸರ್ಪದಂತೆ ಹೊರಕೆಚ್ಚಿಬಿದ್ದ. ಆ ಯೋಧನ ಆಕಾರ, ಮೈಕಟ್ಟು, ನುಗ್ಗುವ ಟಿವಿ ಮುಂತಾದವುಗಳನ್ನು ನೋಡಿದಾಗ ಸೌರಾಮನಿಗೆ ಅವನನ್ನ ತಂದೆ ರುಸ್ತುಮನೇ ಇರಬೇಕೆಂದು ಖಾತ್ರಿ ಆಯಿತು. ತನ್ನ ತಾಯಿ ಹೇಳಿದ ಎಲ್ಲ ಲಕ್ಷಣಗಳು ಅವನಲ್ಲಿ ಕಾಣಿಸುತ್ತಿದ್ದವು. ಹಾಗಾಗಿ ತಾನು ಏನು ಮಾಡುತ್ತಿದ್ದೇನೆ ಎಂಬುದರ ಪರಿಯೇ ಇಲ್ಲದೆ ನೇರವಾಗಿ ಹೋಗಿ ಅವನಿಗೆ ಕಾಲಿಗೆ ಎರಗುತ್ತಾ, ಮಹಾನ್ ಯೋಧನೆ, ಹೇಳು, ನೀನಾರು? ನೀನು ರುಸ್ತುಮನಲ್ಲವೇ? ರುಸ್ತುಮನಲ್ಲಿದೆ ನೀನು ಬೇರೆ ಯಾರೂ ಆಗಿರಲು ಸಾಧ್ಯವಿಲ್ಲ. ರುಸ್ತುಮನಲ್ಲಿರುವ ಎಲ್ಲ ಚಾರಿಗಳು ನಿನ್ನಲ್ಲಿವೆ. ನಿಜವಾಗಿ ಹೇಳು, ನೀನು ರುಸ್ತುಂ ಅಲ್ಲವೇ ಎಂದು ಮತ್ತೆ ಮತ್ತೆ ಕೇಳುತ್ತಾನೆ. ರುಸ್ತುಮನಿಗೂ ಕೂಡ ಸೌರಾಬನನ್ನು ನೋಡಿದಾಗ ಏನೋ ಒಂದು ರೀತಿಯ ಪ್ರೀತಿ ಉಂಟಾಗಿತ್ತು. ಆದರೆ ಈ ಬಾಲಕ ಬಂದು ತನ್ನ ಹತ್ತಿರ ಹೀಗೆ ಕೇಳಿದಾಗ ಇವನೇನೋ ಕಪಟ ನಾಟಕವಾಡುತ್ತಿರಬೇಕು. ನೀನು ಪರಸ್ಪರ ಸಮಾನ ವೀರರು, ನಾವಿಬ್ಬರೂ ರಾಜಿ ಮಾಡಿಕೊಳ್ಳೋಣ, ಅನ್ಯಾಯವಾಗಿ ಎರಡು ಕಡೆ ಯುದ್ಧ ನಡೆಯುವುದು ಬೇಡ ಎಂದು ಉಪೇಕ್ಷೆ ಮಾಡಬಹುದು. ಆದ್ದರಿಂದ ನನಗೆ ಒಂದು ಯುದ್ಧ ಮಾಡುವ ಅವಕಾಶ ತಪ್ಪುತ್ತದೆ ಎಂದು ತಪ್ಪಾಗಿ ಭಾವಿಸ್ತೇನೆ. ಯಾರು ನೀನು? ನಿನಗೇನು ಬೇಕು? ನೀನೇ ನನ್ನನ್ನು ನಮ್ಮ ರಾಜ್ಯದ ಪರವಾಗಿ ಯುದ್ಧಕ್ಕೆ ಆಹ್ವಾನಿಸಿದೆಯಾ? ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿ ಹೀಗೆ ಬೇಡಿಕೊಳ್ಳುತ್ತಿದ್ಯಾ? ಇದು ನಿನ್ನೆ ಯೋಗ್ಯತೆ ತಕ್ಕದೆ, ನಿನಗೆ ನಾಚಿಕೆಯಾಗುವುದಿಲ್ಲ ಎಂದು ಅವಹೇಳನ ಮಾಡುತ್ತಾನೆ. ಆದರೂ ತಾಳ್ಮೆ ಕಳೆದುಕೊಳ್ಳದ ಸೌರಾಮ್, ಮಹಾವೀರ, ನಾನು ರುಸ್ತಮನನ್ನು ಹುಡುಕುತ್ತಾ ಬಹಳ ದೂರದಿಂದ ಬಂದಿದ್ದೇನೆ. ನನಗೆ ರುಸ್ತಮನನ್ನು ನೋಡಲೇಬೇಕಾಗಿದೆ. ಅದಕ್ಕಾಗಿ ಕೇಳುತ್ತಿದ್ದೇನೆ. ಹೇಳು, ನಿನ್ನಲ್ಲಿ ರುಸ್ತಮನ ಎಲ್ಲ ಲಕ್ಷಣವೂ ಕಾಣಿಸುತ್ತಿದ್ದೇವೆ. ನೀನು ರುಸ್ತಮನ ಅಲ್ಲವೇ ಎಂದು ಮತ್ತೆ ಮತ್ತೆ ಕೇಳಿದ. ಆದರೆ ಮತ್ತು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದ ರುಸ್ತಮನು ಆ ಬಾಲಕನನ್ನು ತೆಗಳತೊಡಗಿದ. ಕೊನೆಗೆ ಅವನ ಅವಹೇಳನ ಮಾತುಗಳನ್ನು ಕೇಳಲಾರದೆ ಸೌರಾಬನೂ ಕೂಡ ಯುದ್ಧಕ್ಕೆ ತಯಾರಾಗಿ ಕತ್ತಿ ಹಿರಿದು ಅವನ ಮೇಲೆ ಯುದ್ಧಕ್ಕೆ ಹೊರಟನು. ಸೊಕ್ಕಿದ ಮದಗಜಗಳನ್ನು ಭಯಾನಕವಾಗಿ ಕಾದಾಡತೊಡಗಿದರು. ಅವರಿಬ್ಬರ ಆ ಕತ್ತಿಯ ವರಸೆ, ಆ ಕುಸ್ತಿಯ ಪಟ್ಟು, ಆ ಹಿಡಿತ, ಸೌರಾಬ್ ಹೋರಾಡುವ ರೀತಿಯನ್ನು ನೋಡಿದರೆ ರುಸ್ತುಮನೇ ಸೌರಾಬನಿಂದ ಕಲಿಯುತ್ತಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ರುಸ್ತುಮನಿಗೆ ಸೌರಾಬನನ್ನು ಸೋಲಿಸುವುದರಲ್ಲಿ ಅವನನ್ನು ಒಂದು ಅಡಿ ಹಿಮ್ಮೆಟ್ಟುವಂತೆ ಮಾಡಲು ಸಾಧ್ಯವಾಗಲಿಲ್ಲ. ಕೊನೆಗೊಮ್ಮೆ ಕೋಪ ತಡೆಯಲಾರದೆ ಶಕ್ತಿ ಮೀರಿ ತನ್ನ ಕತ್ತಿಯನ್ನು ಸೌರಾಬನ ಮೇಲೆ ಬೀಸಿದ. ಆ ಹೊಡೆತಕ್ಕೆ ಇನ್ನೇನು ಸೌರಾಬನ ತಲೆ ಕತ್ತರಿಸಿ ಹೋಗಬೇಕಿತ್ತು. ಆದರೆ ಸೌರಾಬ್ ಮಿಂಚಿನಂತೆ ಬೆರಕೆ ಹಾರಿ ಆ ಹೊಡೆತವನ್ನು ತಪ್ಪಿಸಿಕೊಂಡ. ಆ ಹೊಡೆತದ ರಭಸಕ್ಕೆ ರುಸ್ತಂ ಹಾಗೆ ರಣರಂಗದಲ್ಲಿ ಬಿದ್ದು ಉರುಳುತ್ತಾ ಸೌರಾಬನ ಕಾಲಿನ ಬುಡಕ್ಕೆ ಬಂದು ಬಿದ್ದ. ಮನಸ್ಸು ಮಾಡಿದ್ದರೆ ಒಂದೇ ಹೊಡೆತಕ್ಕೆ ಸೌರಾಬನು ರುಸ್ತಮನ ತಲೆಯನ್ನು ಕತ್ತರಿಸಿ ಹಾಕಬಹುದಾಗಿತ್ತು. ಆದರೆ ಆತ ಹಾಗೆ ಮಾಡಲಿಲ್ಲ. ಎಳೆಯ ಮಹಾವೀರ, ಏಳು, ಮೇಲಕ್ಕೇಳು. ನೀನು ಸೋತಿರುವೆಂದು ನಾನು ಖಂಡಿತ ಭಾವಿಸುವುದಿಲ್ಲ. ನಿನ್ನ ಮೇಲೆ ನನಗೆ ಮರುಕ ಉಂಟಾಗಿದೆ. ಹೇಳು, ನೀನಾರು? ಹಿರಿಯನಾದ ನಿನ್ನನ್ನು ನಾನು ತುಂಬ ಗೌರವಿಸುತ್ತೇನೆ ಎನ್ನುತ್ತಾ ಅವನಿಗೆ ಹೇಳಲು ಅವಕಾಶ ಮಾಡಿಕೊಟ್ಟ. ಇದರಿಂದ ಅವಮಾನವಾದಂತಾಗಿ ರುಸ್ತುಂ ಮತ್ತೊಮ್ಮೆ ತನ್ನ ಕತ್ತಿ ಹಿಡಿದು ಸೌರಾಬನ ಮೇಲೆ ಯುದ್ಧಕ್ಕೆ ಬಂದ.
ಪುನಃ ಇಬ್ಬರ ಯುದ್ಧ ಅದೇ ಆರ್ಭಟದಲ್ಲಿ ನಡೆಯತೊಡಗಿತು. ಏನೇ ಮಾಡಿದರೂ ರುಸ್ತುಮನಿಗೆ ಸೋರಾಬನನ್ನು ಸೋಲಿಸಲಿಕ್ಕೆ ಆಗಲಿಲ್ಲ. ಕೊನೆಗೆ ತುಂಬ ಕೋಪದಿಂದ ಒಮ್ಮೆ ವೀರಾವೇಶದಿಂದ ಕತ್ತಿ ಹಿಡಿದು ರುಸ್ತುಂ ರುಸ್ತುಂ ಎನ್ನುತ್ತಾ ಕತ್ತಿ ಹಿಡಿದು ಸೋರಾಬನ ಹತ್ರ ನುಗ್ಗಿದ. ಯಾವಾಗ ಅವನ ಬಾಯಿಂದ ರುಸ್ತುಂ ಎಂಬ ಪದ ಬಂತು, ಸೋರಾಬನಿಗೆ ಆತ ತನ್ನ ತಂದೆ ರುಸ್ತುಂ ಎಂಬುದು ಗೊತ್ತಾಗುತ್ತದೆ. ಒಂದು ಕ್ಷಣ ಮೂಕನಾಗಿ ಏನೂ ಮಾಡಲಾಗದೆ ಮುಂಕು ಹಿಡಿದವನಂತೆ ಹಾಗೆ ರಣರಂಗದಲ್ಲಿ ನಿಂತೇ ಬಿಟ್ಟ. ಈ ಸಮಯವನ್ನು ಅವನ ಕೈಯಿಂದ ಕತ್ತಿ ಗುರಾಣಿಗಳು ಜಾರಿ ಕೆಳಕ್ಕೆ ಬಿದ್ದವು. ಈ ಸಮಯವನ್ನು ಉಪಯೋಗಿಸಿಕೊಂಡ ರುಸ್ತುಂ ಕತ್ತಿ ಹಿಡಿದು ಅವನ ಎದೆಯನ್ನು ತಿವಿದೇ ಬಿಟ್ಟ. ಸೋರಾಬ್ ವಿಲ ಒದ್ದಾಡುತ್ತಾ ಹಾಗೆ ರಕ್ತದ ಬಡುವಿನಲ್ಲಿ ಕೆಳಕ್ಕೆ ಉರುಳಿದ. ಆಗ ರುಸ್ತುಮನು ಅಹಂಕಾರದಿಂದ, ಎಲೈ ಬಾಲಕ, ಏನೋ ಒಂದಿಬ್ಬರನ್ನು ಗೆದ್ದ ಮಾತ್ರಕ್ಕೆ ಜಗತ್ತನ್ನೇ ಗೆದ್ದೆನೆಂದು ಭಾವಿಸಿರಿಯಾ? ರುಸ್ತುಮನೇ ಗೆಲ್ಲುತ್ತೇನೆಂಬ ನಿನ್ನ ಸ್ಥಿತಿ ಈಗ ಏನಾಗಿದೆ ನೋಡು. ಪಾಪ, ನಿನ್ನ ಹೆತ್ತೆ ತಾಯಿ ತಂದೆಯರು ಎಲ್ಲಿದ್ದಾರೆ ಏನೋ. ಅವರಿಗೆ ನಿನ್ನ ದೇಹವು ಸಿಗದೆ ಎಷ್ಟು ಪರದಾಡುತ್ತಿರಬಹುದು. ಈಗ ನಿನ್ನ ದೇಹ ಹದ್ದು ಕಾಯಿಗಳಿಗೆ ಆಹಾರವಾಗುತ್ತದೆ ಎನ್ನುತ್ತಾ ಅವನನ್ನು ಅವಮಾನಿಸತೊಡಗಿದ. ಅಷ್ಟೇ ಕೋಪದಿಂದ ಪ್ರತಿಕ್ರಿಯಿಸುತ್ತಾ ಸೋರಾಬ್, ಅಯ್ಯೋ ಯೋಧನೇ, ನೀನೇ ನನ್ನನ್ನು ಕೊಂದನೆಂಬ ಕೊಚ್ಚಿಕೊಳ್ಳಬೇಡ. ಖಂಡಿತವಾಗಿಯೂ ನೀನು ನನ್ನನ್ನು ಕೊಲ್ಲಲಿಲ್ಲ. ಆದರೆ ನನ್ನ ತಂದೆಯ ಹೆಸರು ರುಸ್ತುಂ ಎಂಬುವ ಹೆಸರು ನನ್ನನ್ನು ಕೊಲೆ ಮಾಡಿತು. ಆದರೆ ನೆನಪಿಟ್ಟುಕೋ, ನನ್ನ ತಂದೆ ಎಲ್ಲೇ ಇರಲಿ, ಆತನಿಗೆ ನೀನು ಈ ಅನ್ಯಾಯವಾಗಿ ನನ್ನನ್ನು ಕೊಂದದ್ದನ್ನು ನೋಡಿದಾಗ ಕೋಪ ತಡೆಯಲಾಗುವುದಿಲ್ಲ. ಎಲ್ಲಿದ್ದಾನೋ ಏನೋ ಖಂಡಿತ ಬಂದು ಒಂದೇ ಹೊಡೆತಕ್ಕೆ ನಿನ್ನನ್ನು ತಲೆಯನ್ನು ಕತ್ತರಿಸಿ ಹಾಕುತ್ತಾನೆ. ಸೋರಾಬನ ಮಾತುಗಳನ್ನು ಕೇಳುತ್ತಾ ರುಸ್ತುಮನ ಹೃದಯದಲ್ಲಿ ತಡೆಯಲಾರದ ವೇದನೆ ಆಯಿತು. ಜೊತೆಯಲ್ಲಿ ಸೋರಾಬ್ ರಕ್ತದ ಮುಡುವಿನಲ್ಲಿ ನರಳುತ್ತಿದ್ದು ನೋಡಿದಾಗ ಕರುಳು ಕತ್ತರಿಸಿದಂತಾಯಿತು. ಸೋರಾಬ್, ನೀನು ಹೇಳುತ್ತಿರುವುದು ಸರಿಯೇ. ರುಸ್ತುಮನ ಮಗನಾಗುವ ಎಲ್ಲ ಯೋಗ್ಯತೆಗಳು ನಿನಗಿವೆ. ಹಾಗಾಗಿ ನಿನ್ನನ್ನು ರುಸ್ತುಮ ಮಗ ನಿನ್ನ ಅಮ್ಮ ಮತ್ತು ಬಂಧುವರು ಕರೆದಿದ್ದರೆ, ಆದರೆ ನೀನು ರುಸ್ತುಮನ ಮಗನಲ್ಲ. ಏಕೆಂದರೆ ರುಸ್ತುಮನಿಗೆ ಗಂಡು ಮಕ್ಕಳೇ ಇಲ್ಲ. ಇವಳು ಒಬ್ಬಳೇ ಹೆಣ್ಣು ಮಗಳು. ಬಹುಶಃ ಅವಳು ಮದುವೆಯಾಗಿ ಗಂಡನ ಮನೆಗೆ ಹೋಗಿರಬಹುದು ಎಂದು ತನ್ನನ್ನು ಹೇಳುತ್ತಾ ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳುತ್ತಾನೆ. ಹೇ ಯೋಧನೆ, ನೀ ಯಾರು? ಯಾಕಾಗಿ ನನ್ನ ಮಾತುಗಳನ್ನು ವಿರೋಧಿಸುತ್ತಿದೆಯಾ? ಆಗಲೋ ಸಾಯುವ ನನಗೆ ಸುಳ್ಳು ಹೇಳಿ ಆಗಬೇಕಾದರೂ ಏನು? ಸಾಯುವನ ಬಾಯಲ್ಲಿ ಯಾವಾಗಲೂ ಸತ್ಯವೇ ಇರುತ್ತದೆ. ನಾನು ಹೇಳುತ್ತಿರುವುದು ಸತ್ಯ. ನಾನು ಆ ರುಸ್ತುಮನ ಮಗ. ಇಷ್ಟಕ್ಕೂ ನೀನು ನನ್ನ ಮಾತನ್ನು ನಂಬದೇ ಹೋದರೆ, ನೀನು ಹೊರಡುವಾಗ ಅಮ್ಮನ ಬಳಿ ನಮ್ಮ ವಂಶದ ಮೊಹರನ್ನು ಕೊಟ್ಟು ಗಂಡು ಮಗುವಾದರೆ ಅದರ ಬಲತೋಳಿಗೆ ಹಾಕು ಎಂದು ಹೇಳಿ ಹೊರಟಿದ್ದಾರೆ. ಹಾಗಾಗಿ ನನ್ನ ತೋಳಿನ ಮೇಲೆ ಹಚ್ಚೆ ಹಾಕಿರುವುದು ಇದೆ, ತೋರಿಸುತ್ತೇನೆ. ಆಗಲಾದರೂ ನೀನು ನಂಬುತ್ತೀಯಾ ಎಂದು ಕೇಳುತ್ತಾನೆ. ಅದನ್ನು ಕೇಳಿದ ತಕ್ಷಣ ರುಸ್ತುಮನಿಗೆ ಆಕಾಶವೇ ತಲೆ ಮೇಲೆ ಕಲಕಿ ಬಿದ್ದಂತಾಯಿತು. ಒಮ್ಮೆಲೆ 100 ಗುಂಡುಗಳು ಅವನ ಮೆದುಳನ್ನು ಹೊಕ್ಕಂತಾಯಿತು. ತನ್ನ ತಲೆಯೇ ಒಡೆದು ಚೂರಾದಂತಾಯಿತು. ಮಾತುಗಳ ಜೊತೆಗೆ ಅವನ ಉಸಿರು ಕೂಡ ನಿಂತಂತಾಯಿತು. ಅದು ಸುಳ್ಳಾಗಲೇ ಎಂದುಕೊಳ್ಳುತ್ತಾ, ಮಗು, ನೀನು ಹೇಳುತ್ತಿರುವ ನಿಜ. ಆ ಗುರುತನ್ನೇನಾದರೂ ನೀರು ತೋರಿಸಿದರೆ ಖಂಡಿತವಾಗಿಯೂ ನೀನು ರುಸ್ತುಮನ ಮಗ ಎಂದು ಅರಿಚುತ್ತಾನೆ. ಕೆಳಗೆ ಬಿದ್ದಿದ್ದ ಸೋರಾಬ್ ಬಹಳಷ್ಟು ಕಷ್ಟದಿಂದ ತನ್ನ ತೋಳಿನ ಶರ್ಟಿನ ಕಾಲರನ್ನು ಹಿಂದಕ್ಕೆ ಧರಿಸಿದಾಗ ಅಲ್ಲಿ ರುಸ್ತುಮನ ವಂಶದ ಮೊಹರು ರಾರಾಯಿಸುತ್ತಿತ್ತು. ಅದನ್ನು ನೋಡುತ್ತಾ ದುಃಖ ತಡೆಯಲಾದೆ, ಅಯ್ಯೋ ಕಂದ, ನಾನೇ ನಿನ್ನ ತಂದೆ, ನಾನೇ ನಿನ್ನ ಕೊಲೆಗಾರ, ನಾನೇ ನನ್ನ ವಂಶದ ಕೊಡುಗಿನ ಚೆಂಡಾಡಿದೆ. ನನ್ನ ಮಗುವನ್ನು ನಾನೇ ಕೊತ್ತು ಹೆಚ್ಚಿಗೆ ಬಂದೆ, ಅಯ್ಯೋ ಎನ್ನುತ್ತಾ ಹಾಗೆ ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದ. ಸೋರಾಬನಿಗಾದ ಸಂತೋಷ ಅಷ್ಟಿಷ್ಟೆಲ್ಲ ತೆವಳುತ್ತಾ ಹೋಗಿ ತಂದೆಯ ದೇಹದ ಮೇಲೆ ಬಿದ್ದದಕ್ಕೆ ಮುತ್ತಿಡುತ್ತಾ ಅಪ್ಪ ಎಂದು ಕರೆಯುತ್ತಾರೆ. ಸ್ವಲ್ಪ ಹೊತ್ತು ಎಚ್ಚರ ಬರದೇ ಹೋದರೂ ಆಮೇಲೆ ಎಚ್ಚರ ಬಂದ ತಕ್ಷಣ ಸೋರಾಬನ ಮುಖವನ್ನು ನೋಡಲಾಗದೆ ರುಸ್ತುಂ ಕತ್ತಿ ಹಿರಿದು ತನ್ನನ್ನು ತಾನೇ ಕೊಂದುಕೊಳ್ಳಲು ಹೊರಟ. ಆಗ ರುಸ್ತುಂ ನನ್ನ ಸೋರಾಬ್ ತಡೆಯುತ್ತಾ, ಅಪ್ಪ ಬೇಡ,
ಆಗಲೇ ಅಮ್ಮ ಮಗನನ್ನು ಕಳೆದುಕೊಂಡಿದ್ದಾಳೆ, ನಿಮ್ಮನ್ನು ಕಳೆದುಕೊಳ್ಳುವುದು ಬೇಡ. ದಯಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ. ಎಲ್ಲ ವಿಧಿಯಾಟ, ವಿಧಿಯ ಹಣೆಬರ ಹೀಗಿತ್ತು. ವಿಧಿ ನನ್ನನ್ನು ನಿಮ್ಮ ಕೈಯಲ್ಲಿ ಕೊಲ್ಲಬೇಕಿದ್ದು ತೀರ್ಮಾನಿಸಿತ್ತು. ಅದಕ್ಕೆ ನೀವು ಹೊರೆಗಾಡಲ್ಲ. ದಯಮಾಡಿ ಮನೆಗೆ ಹೋಗಿ ಅಮ್ಮನನ್ನು ಸಮಾಧಾನ ಪಡಿ. ಮುಂದಿನ ದಿನಗಳಲ್ಲಿ ಈ ರೀತಿ ಅಮಾನುಷ ಯುದ್ಧವನ್ನು ಮಾಡುತ್ತಾ ಜನರನ್ನು ನಾಶ ಮಾಡಬೇಡಿ. ಅದೊಂದು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಿ ಎನ್ನುತ್ತಾ ಹಾಗೆ ತಂದೆಯ ಎದೆಯ ಮೇಲೆ ಬಿಟ್ಟು ತನ್ನ ಪ್ರಾಣ ತ್ಯಾಗ ಮಾಡಿದನು. ಅದಕ್ಕೆ ಹೇಳುವುದು, ಎಷ್ಟೋ ಸಂದರ್ಭಗಳಲ್ಲಿ ನಮ್ಮಲ್ಲಿಯ ಅಹಂಕಾರ ನಮ್ಮನ್ನು ಕುರುಡರನ್ನಾಗಿ ಮಾಡುತ್ತದೆ. ಆ ಅಂಧಕಾರದಲ್ಲಿ ನಾವು ಯಾವುದು ಸತ್ಯ, ಯಾವುದು ಮಿಥ್ಯ ಎಂಬುದನ್ನು ಅರಿಯಲು ಅಶಕ್ತರಾಗುತ್ತೇವೆ. ಆಗಬಾರದ ಅನಾಹುತಗಳು ನಡೆದಾಗ ಪಶ್ಚಾತ್ತಾಪ ಪಡುತ್ತೇವೆ, ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಆದ್ದರಿಂದ ಎಡವಿ ದುಃಖ ಪಡುವುದಕ್ಕಿಂತ ಎಡವದಂತೆ ಎಚ್ಚರ ವಹಿಸುವುದು ಸೂಕ್ತ ಎಂದು ಎಲ್ಲರೂ ಅರಿತಿರಬೇಕು.